ಸಾಂಪ್ರದಾಯಿಕ ಶೈಲಿಯಲ್ಲಿ ಅಕ್ಕಿ ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ನೋಡೋಣ. ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ದಂತಹ ರೆಸಿಪಿ. ನಮ್ಮಮ್ಮ ಅವರಿಂದ ಕಲ್ತ್ಕೊಂಡ್ರು, ಅಮ್ಮನಿಂದ ನಾನು ಕಲ್ತ್ಕೊಂಡು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಒಂದು ಕುಕ್ಕರಲ್ಲಿ ತೊಗೊಂಡು ತೊಳಿಬೇಕು. ಇಲ್ಲಿ 1 ಕಪ್ ಅಂದರೆ 240 ml, ಅರ್ಧ ಕಪ್ ಅಂದರೆ 120 ml. ಅದೇ ಅಳತೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಕಡಲೆಬೇಳೆ ತೊಳೆದಾದ್ಮೇಲೆ 1 ಕಪ್ ನೀರನ್ನು ಹಾಕಿ ಕಡಲೆಬೇಳೆನ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಮೆತ್ತಗೆ ಅಂದರೆ ಮುದ್ದೆ ಆಗಬಾರ್ದು, ಬೇಳೆನೇ ಇರಬೇಕು. ನಾನು ಆಮೇಲೆ ತೋರಿಸ್ತೀನಿ. ಅದೇ ಟೈಮಲ್ಲಿ ಒಂದು 1/4 ಕಪ್ಪಷ್ಟು ಅಕ್ಕಿನ ಒಂದು 20 ನಿಮಿಷ ನೆನೆಸ್ಕೊಳ್ಬೇಕು. ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಎಲ್ಲ ಉಪಯೋಗಿಸೋದಾದರೆ ಒಂದು ಅರ್ಧ ಗಂಟೆ ಎಲ್ಲ ನೆನೆಸ್ಕೋಬೇಕಾಗತ್ತೆ. ಹಾಗೆ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, 2 ಏಲಕ್ಕಿನ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಾವು ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀವಲ್ಲ, ಸೊ ಅರ್ಧ ಕಪ್ಪು ತೆಂಗಿನಕಾಯಿ ತೊಗೊಂಡ್ರೆ ಸರಿಯಾಗುತ್ತೆ. ಈ ರೀತಿ ನುಣ್ಣಗೆ ರುಬ್ಬಿ ಆದಮೇಲೆ ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ನೀರು ಬಗ್ಸಿ ಹಾಕಿ ಇದನ್ನೀಗ ತರಿಯಾಗಿ ರುಬ್ಬಬೇಕು. ಅಂದರೆ ಈ ಚಿರೋಟಿ ರವೆನೆಲ್ಲ ಮುಟ್ಟಿದ್ರೆ ಕೈಗೆ ಒಂದು ಸ್ವಲ್ಪ ಸಣ್ಣ ತರಿ ಸಿಗುತ್ತಲ್ಲ, ಅಷ್ಟು ತರಿ ಇದ್ದರೆ ಸಾಕು. ಈಗ ಬೆಂದಿರೋ ಕಡಲೆಬೇಳೆಗೆ ಇದನ್ನು ನಾವು ಹಾಕಬೇಕಾಗತ್ತೆ. ನಮ್ಮ ಅಜ್ಜಿ ಮೂಲತಃ ಅಂದರೆ ನಮ್ಮ ಅಜ್ಜಿ ಇಬ್ಬರು ಕುಂದಾಪುರದವರು. ಸೊ ಇದು ಕುಂದಾಪುರದ ಸೈಡಿನ ಕಡಲೆಬೇಳೆ ಪಾಯಸ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕಡಲೆಬೇಳೆ ಮೆತ್ತಗೆ ಬೆಂದಿದೆ, ಆದರೆ ಬೇಳೆನೇ ಇದೆ. ಇದಕ್ಕೆ 3/4 ಕಪ್ಪಷ್ಟು ಬೆಲ್ಲನ ಹಾಕಿ ಈಗಾಗಲೇ ರುಬ್ಕೊಂಡಿದ್ವಲ್ಲ ಆ ಅಕ್ಕಿ ಮತ್ತು ತೆಂಗಿನಕಾಯಿ ಪೇಸ್ಟನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಕುದಿಯೋದಕ್ಕೆ ಇಡಬೇಕು. ನಾನು ಒಂದು 2 ಕಪ್ಪಷ್ಟು ನೀರನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಪಾಯಸ ಗಟ್ಟಿ ಅನಿಸಿದ್ರೆ ಪುನಃ ಹಾಕ್ಕೊಳ್ತೀನಿ. ಬೇಯಿಸೋಷ್ಟೊತ್ತಿಗೂ 1 ಕಪ್ ನೀರು ಹಾಕಿದ್ದೆ. ಎಲ್ಲ ಒಟ್ಟಿಗೆ 1.25 ಲೀಟ್ರಷ್ಟು ನೀರು ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡ್ದಂಗೆ ಆಗ್ಬೋದು. ಹಾಗಾಗಿ ಅವಾಗವಾಗ ಮಚ್ಚುತ್ತಾ ಇದನ್ನು ಕುದಿಸ್ಕೊಳ್ಬೇಕು. ನನಗೊಂದು ಸ್ವಲ್ಪ ಸಿಹಿ ಕಡಿಮೆ ಅನ್ನಿಸ್ತು, ಅದಕ್ಕೆ 1/4 ಕಪ್ಪು ಬೆಲ್ಲನ ಹಾಕ್ತಾಯಿದ್ದೀನಿ. ಅಂದರೆ ಒಟ್ಟಿಗೆ 1 ಕಪ್ಪು ಬರ್ತಿ ಬೆಲ್ಲನ ಹಾಕಿದ್ದೀನಿ ನಾನು. ಹಾಗೆ ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಯಾಕಂದರೆ ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀರು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಯಿತು. ಕೊನೆಯಲ್ಲಿ ನೋಡಿ, ಹೀಗೆ ಚೂರು ಒಂದು ಸಣ್ಣ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಚೂರು ಉಪ್ಪು ಹಾಕಿದ್ರೆ ಸಿಹಿ ಎದ್ದು ಬರುತ್ತೆ, ರುಚಿ ಚೆನ್ನಾಗಿ ಅನಿಸುತ್ತೆ. ಸ್ಟವೆಲ್ಲ ಆಫ್ ಮಾಡಿ ಆದಮೇಲೆ 1 ಟೇಬಲ್ ಚಮಚ ತುಪ್ಪದಲ್ಲಿ ಒಂದು 10 ಗೋಡಂಬಿನ ಬೇಳೆ ಮಾಡಿಟ್ಕೊಂಡಿದ್ದೆ, ಅದನ್ನು ಕಾಯಿಸ್ಬಿಟ್ಟು ಹಾಕಿದೆ. ತುಂಬ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಸಾಂಪ್ರದಾಯಿಕ ಪಾಯಸದ ರೆಸಿಪಿ. ನೀವು ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.